ಮೌಲಾನಾ ಆಜಾದ್ ಎಂದು ನೆನಪಿಸಿಕೊಳ್ಳಲಾಗುತ್ತದೆ. ಮೌಲಾನಾ ಎಂಬ ಪದವು ನಮ್ಮ ಮಾಸ್ಟರ್ ಎಂಬ ಗೌರವಾನ್ವಿತ ಅರ್ಥವಾಗಿದೆ ಮತ್ತು ಆಜಾದ್ ಅವರ ಕಾವ್ಯನಾಮವಾಗಿತ್ತು. ಭಾರತದಲ್ಲಿ ಶಿಕ್ಷಣದ ಅಡಿಪಾಯವನ್ನು ಸ್ಥಾಪಿಸುವಲ್ಲಿ ಅವರು ನೀಡಿದ ಕೊಡುಗೆಗಳನ್ನು ಸ್ಮರಿಸಿ ಅವರ ಜನ್ಮದಿನವನ್ನು ನಾವು ಭಾರತದಂತ ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅವರು ಜನಿಸಿದ್ದು ನವೆಂಬರ್ 1888ರಲ್ಲಿ. ತಂದೆ ಮೌಲಾನಾ ಸೈಯದ್ ಸುಮಾರು 12 ಪುಸ್ತಕಗಳನ್ನು ಬರೆದವರು. ತಾಯಿ ಶೇಖಾಲಿಯಾ ಮದೀನಾದ ದೊಡ್ಡ ವಿದ್ವಾಂಸರ ಮಗಳು. ಇವರು ಮನೆಯಲ್ಲಿಯೇ ಆಜಾದ್ ರವರಿಗೆ ಶಿಕ್ಷಣವನ್ನು ನೀಡಿದರು. ಇವರು ಉರ್ದು, ಹಿಂದಿ, ಅರೇಬಿಕ್, ಪರ್ಷಿಯನ್, ಇಂಗ್ಲಿಷ್ ಭಾಷೆಗಳನ್ನು, ಗಣಿತ, ತತ್ವಶಾಸ್ತ್ರ, ಇತಿಹಾಸ, ಶರಿಯತ್ ಮತ್ತು ವಿಜ್ಞಾನವನ್ನು ಕರಗತ ಮಾಡಿಕೊಂಡರು. ಇವರು ತಮ್ಮ 12ನೇ ವಯಸ್ಸಿನಲ್ಲಿಯೇ ಅಲ್ ಮಿಸ್ಬಾಹ್ ಎಂಬ ಸಾಪ್ತಾಹಿಕ ಪತ್ರಿಕೆಗೆ ಸಂಪಾದಕರಾದರು. 1993ರಲ್ಲಿ ಇವರು ಲಿಸನು ಸಿದ್ಕ್ ಎಂಬ ಮಾಸಿಕ ಪತ್ರಿಕೆಯನ್ನು ಹೊರತಂದು ಪ್ರಸಿದ್ಧಿ ಪಡೆದರು. ಇವರು ತಮ್ಮ 13ನೇ ವಯಸ್ಸಿನಲ್ಲಿ ಜುಲೇಖಾ ಬೇಗಂ ಅವರನ್ನು ವಿವಾಹವಾದರು. ಉರ್ದು ವಿದ್ವಾಂಸರಾಗಿದ್ದ ಅವರು ತಮ್ಮ ಬರವಣಿಗೆಗಾಗಿ ಆಜಾದ್ ಅವರ ಕಾವ್ಯನಾಮವನ್ನು ಬಳಸುತ್ತಿದ್ದರು. ಆಜಾದ್ ಎಂದರೆ ಸ್ವತಂತ್ರ ಮೌಲಾನಾ. ಅವರ ಮನೆತನದಿಂದ ಬಂದ ಹೆಸರು. ಮುಂದೆ ಇವರು ಖಿಲಾಫತ್ ಚಳುವಳಿಯ ನೇತೃತ್ವ ವಹಿಸಿದ್ದ ಆಜಾದರು ಮಹಾತ್ಮ ಗಾಂಧೀಜಿ ಅವರ ನಿಕಟವರ್ತಿಗಳಾದರು. ಮಹಾತ್ಮ ಗಾಂಧೀಜಿ ಅವರು ಆಯೋಜಿಸಿದ್ದ ಅಸಹಕಾರ ಚಳುವಳಿಯಲ್ಲಿ ಅತ್ಯಂತ ಕ್ರಿಯಾಶೀಲ ಯುವಕ ಎಂದು ಹೆಸರುವಾಸಿಯಾದರು. ಅಕ್ಟೋಬರ್ 1920ರಂದು ಇವರನ್ನ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಸ್ಥಾಪನಾ ಸಮಿತಿಗೆ ಆಯ್ಕೆ ಮಾಡಲಾಯಿತು. ಆನೆಗೊಳದಲ್ಲಿ ಸ್ಥಾಪಿಸಲಾದ ಈ ವಿಶ್ವವಿದ್ಯಾನಿಲಯವನ್ನು ದಿಲ್ಲಿಗೆ ಸ್ಥಳಾಂತರಿಸಿದರು. ಈ ವಿದ್ಯಾಲಯದ ಮುಖ್ಯ ದ್ವಾರಕ್ಕೆ ಅವರ ಹೆಸರನ್ನೇ ಇಡಲಾಗಿದೆ. ಗಾಂಧೀಜಿಯವರ ಸ್ವದೇಶಿ ಸ್ವರಾಜ್ ಚಿಂತನೆಗಳಿಗೆ ಮಾರು ಅವರ ಜೊತೆ ನಿಕಟವರ್ತಿಗಳಾದ ಅಬುಲ್ ಕಲಾಂ 1923ರ ವರ್ಷದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಅತ್ಯಂತ ಕಿರಿಯ ವಯಸ್ಸಿನವರಾಗಿದ್ದಾರೆ. ರಾಷ್ಟ್ರೀಯ ಶಿಕ್ಷಣದ ಮಹತ್ವ. ದೇಶದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಮತ್ತು ಸುಧಾರಿಸಲು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ಸ್ವತಂತ್ರ ಭಾರತೀಯ ರಾಷ್ಟ್ರಕ್ಕೆ ಅವರು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಸ್ಥಾಪನಾ ಸಮಿತಿಗೆ ಆಯ್ಕೆ ಮಾಡಲಾಯಿತು. ಅವರು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಮತ್ತು ಐಐಟಿ ಖರಗ್ಪುರದಂತಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಸಹಾಯ ಮಾಡಿದರು. ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಸಾಹಿತ್ಯ ಅಕಾಡೆಮಿ, ಲಲಿತಾ ಕಲಾ ಅಕಾಡೆಮಿ, ಐಸಿಸಿಬಿ ಅಂದರೆ ಇಂಡಿಯನ್ ಕೌನ್ಸಿಲಿಂಗ್ ಫಾರ್ ಕಲ್ಚರಲ್ ರಿಲೇಷನ್, ಸಂಗೀತ ನಾಟಕ ಅಕಾಡೆಮಿ ಮತ್ತು ವಿಜ್ಞಾನ ಹಾಗೂ ಕೈಗಾರಿಕಾ ಸಂಶೋಧನಾ ಮಂಡಳಿ CSIR ಅನ್ನು ಸ್ಥಾಪಿಸಿದರು. ಸರ್ಕಾರ ಇಂದು ನಾಡಿನ ಪ್ರಜೆಗಳ ಶಿಕ್ಷಣಕ್ಕೆ ಸಾಕಷ್ಟು ಸೌಲಭ್ಯಗಳನ್ನು ನೀಡಿ ಉಚಿತ ಶಿಕ್ಷಣ ನೀಡುತ್ತಿದೆ. ಇದನ್ನು ಸದುಪಯೋಗ ಪಡಿಸಿಕೊಂಡು ನಾವು ಉತ್ತಮವಾಗಿ ಓದಿ ನಮ್ಮ ಏಳಿಗೆಗೆ ಶ್ರಮಿಸಿ ಮತ್ತು ದೇಶಕ್ಕೂ ಒಳ್ಳೆಯ ಹೆಸರು ಬರುವ ಹಾಗೆ ಏನಾದರೂ ಸಾಧನೆ ಮಾಡೋಣ ಎಂದು ಹೇಳುತ್ತಾ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಬಗ್ಗೆ ಹೇಳಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ.